ರಾಜ್ಯದಲ್ಲಿ ಯುದ್ಧದ ಎಫೆಕ್ಟ್ ನಮ್ಮ ದೇಶಕ್ಕಾಗ್ತಾ ಇದೆ, ರಾಜ್ಯಕ್ಕಾಗ್ತಾ ಇದೆ. ಬೆಂಗಳೂರಲ್ಲಿ ಆಟೋ ಎಲ್ಪಿಜಿಗೆ ಇವತ್ತು ಕೂಡ ಪರದಾಟ ಮುಂದುವರೆದಿದೆ. ಕಾವಲ್ ಬೈರಸಂದ್ರ ಗ್ಯಾಸ್ ಬಂಕ್ ಬಳಿಯಲ್ಲಿ ಕ್ಯೂ ಅನ್ನ ನಿಲ್ಲಲಾಗಿದೆ. ಅಂದ್ರೆ ರಸ್ತೆ ಉದ್ದಕ್ಕೂ ಕೂಡ ಆಟೋ ಚಾಲಕರು ಕ್ಯೂನಲ್ಲಿ ನಿಂತುಕೊಂಡಿದ್ದಾರೆ. ಬಂಕ್ನಲ್ಲಿ ಸ್ಟಾಕ್ ಇದ್ದು ಫುಲ್ ಟ್ಯಾಂಕ್ ಗ್ಯಾಸ್ ಅನ್ನ ಹಾಕ್ತಾ ಇದ್ದಾರೆ. ಚಾಮರಾಜಪೇಟೆಯ ಬಳಿಯಲ್ಲೂ ಕೂಡ ಆಟೋ ಗ್ಯಾಸ್ ಬಂಕ್ ಬಳಿಯಲ್ಲಿ ಸಾಲುಗಟ್ಟಿ ಆಟೋಗಳು ನಿಂತ್ಕೊಂಡಿವೆ. ಬೆಳಿಗ್ಗೆಯಿಂದಲೇ ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಲಾಗ್ತಾ ಇದೆ. ಸದ್ಯ ಗ್ಯಾಸ್ ಸಿಗ್ತಿರೋದ್ರಿಂದ ಆಟೋ ಚಾಲಕರು ನಿರಾಳರಾಗಿದ್ದಾರೆ. ತುಂಬಾ ಕಷ್ಟ ಆಗ್ತಾ ಇತ್ತು ಆಟೋ ಚಾಲಕರಿಗೆ. ಜೀವನ ನಾವು ನಡೆಸೋದು ಹೆಂಗೆ ಅಂತ ಕೇಳ್ತಾ ಇದ್ರು. ಮತ್ತೆ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾನೆ ಇಲ್ಲ. ಸಚಿವರನ್ನ ಭೇಟಿ ಮಾಡಿ ಬಂದ್ರು ಕೂಡ ನಮ್ಗೆ ಏನ್ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತೆ ಲಿಮಿಟ್ ಮಾಡಿಬಿಟ್ಟಿದ್ರು, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಅಷ್ಟೇ ಹಾಕೋದು ಅಂತ ಹೇಳಿ. ಸೊ ಈಗ ಫುಲ್ ಟ್ಯಾಂಕ್ ಮಾಡ್ತಿದ್ದಾರೆ ಕೆಲವೊಂದು ಗ್ಯಾಸ್ ಬಂಕ್ಗಳಲ್ಲಿ. ಹಾಗಾಗಿ ನಮ್ಮ ಜೀವನದ ಬಂಡಿ ನಡಿಬೇಕಲ್ಲ. ಸೊ ಹಾಗಾಗಿ ಈಗ ಕ್ಯೂನಲ್ಲಿ ನಿಂತರೂ ಪರವಾಗಿಲ್ಲ, ಸ್ವಲ್ಪ ವೇಟ್ ಮಾಡಿದ್ರೂ ಪರವಾಗಿಲ್ಲ ಅಂಥೇಳಿ ಆಟೋ ಚಾಲಕರು ಸರತಿ ಸಾಲಲ್ಲಿ ನಿಂತ್ಕೊಂಡು ಫುಲ್ ಟ್ಯಾಂಕ್ ಗ್ಯಾಸನ್ನು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಆಟೋ LPG ಬಹಳಷ್ಟು ಕಡೆ ಸಿಗ್ತಾ ಇಲ್ಲ. ಕೆಲವೊಂದು ಕಡೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಯಾವಾಗ ಕದನ ವಿರಾಮ ಅಂತ ಮೊನ್ನೆ ಅಧಿಕೃತವಾಗಿ ಘೋಷಣೆ ಆಯಿತು, ಆವಾಗ ಆಟೋ ಚಾಲಕರು ಕೂಡ ಪರಿಸ್ಥಿತಿಯೆಲ್ಲ ಸುಧಾರಿಸುತ್ತೆ, ಮೊದಲಿನ ಥರನೇ ನಮಗೆ ಗ್ಯಾಸ್ ಸಿಗುತ್ತೆ, ಏನು ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಕೆಲವು ಕಡೆ ಪರಿಸ್ಥಿತಿ ಹಾಗೆ ಮುಂದುವರೆದಿದೆ. ಇನ್ನು ಕೆಲವು ಕಡೆ ಈಗ ಸ್ಟಾಕ್ ಬಂದಿದೆ. ಹಾಗಾಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋದಕ್ಕೆ ಆಟೋ ಚಾಲಕರು ಕಾಯ್ತಾ ಇದ್ದಾರೆ. ಇದೇ ವಿಚಾರವಾಗಿ ಅಂದರೆ ಬೆಂಗಳೂರಲ್ಲಿ ಪರಿಸ್ಥಿತಿ ಹೆಂಗಿದೆ, ಆಟೋ LPG ಸಿಗ್ತಾ ಇದೆಯಾ ಇಲ್ವಾ, ಇವತ್ತು ಕೂಡ ಲಿಮಿಟ್ ಮಾಡಿದ್ದಾರೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್, ಸ್ವಲ್ಪ ಸುಧಾರಣೆ ಏನಾದರೂ ಕಂಡಿದೆಯಾ ಆಟೋ LPGಲಿ? ಯಾಕಂದರೆ ಮೊನ್ನೆ ಎಲ್ಲ ಲಿಮಿಟ್ ಮಾಡಿದ್ರು 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಅಷ್ಟೇ, ಮ್ಯಾಕ್ಸಿಮಮ್ 600 ರೂಪಾಯಿ ಅಂತೇಳಿ. ಇವತ್ತು ಫುಲ್ ಟ್ಯಾಂಕ್ ಸಿಗ್ತಾ ಇದೆಯಾ ಆಟೋ ಚಾಲಕರಿಗೆ? ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಯಾಕಂದರೆ ಕಳೆದ ಒಂದು ವಾರದ ಹಿಂದಿನ ಸ್ಥಿತಿಯನ್ನು ನೋಡಿದ್ರೆ ಆಟೋ ಚಾಲಕರು ಎಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ರು, ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ. ಆದರೆ ಕಳೆದ 2 ದಿನಗಳಿಂದಲೂ ಸಹ ಆಟೋ ಚಾಲಕರು ಸ್ವಲ್ಪ ನಿರಾಳಾಗಿದ್ದಾರೆ. ಅವರು ಕೂಡ ಈ ಒಂದು ಗ್ಯಾಸ್ ಸಪ್ಲೈ ಏನಿದೆ ಅದರಲ್ಲಿ ಸದ್ಯ ಅವರು ಸುಧಾರಣೆ ಕಂಡುಕೊಂಡಿರುವಂಥದ್ದು. ನಾವೀಗ ಚಾಮರಾಜಪೇಟೆಯ LPG ಗ್ಯಾಸ್ ಬಂಕ್ ಬಳಿದ್ದೇವೆ. ಇಲ್ಲಿ ನೋಡ್ಬೋದು, ಈಗ ಆಟೋ ಸಾಲುಗಟ್ಟಿ ನಿಲ್ತಾ ಇತ್ತು. ಈಗ ಏನಿವೆ ಬರೋರೆಲ್ಲರೂ ಕೂಡ ಗ್ಯಾಸನ್ನು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಪ್ರೈಸು 89 ರೂಪಾಯಿ ಇದೆ, ಹೆಚ್ಚುವರಿಗೂ ಕೂಡ ಆಗ್ತಾ ಇಲ್ಲ. ಸದ್ಯಾಗಿ ಚಾಲಕರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಅವ್ರಿಗೆ ಯಾವ ರೀತಿ ಒಂದು ಸಮಾಧಾನ ಆಗಿದೆ ಈ ವಿಚಾರವಾಗಿ ಅಂತೇಳಿ. ಸರ್, ತುಂಬ ಒದ್ದಾಡ್ತಾ ಇದ್ರಿ, ಒಂದು ಗ್ಯಾಸ್ ಸಿಗಿದೆ, ಆದರೆ ಈಗ ಸದ್ಯಕ್ಕೆ ನಿಮಗೆ ಒಂದು ಸಮಾಧಾನಕರ ಸಂಗತಿ ಅಂದರೆ ಗ್ಯಾಸ್ ಸಿಗ್ತಾ ಇದೆ. ಈಗ ಇದು ಒಂದು 2-3 ಬಂಕಲ್ಲಿನೇ ಸಿಗ್ತಾ ಇರೋದು ಗ್ಯಾಸು. ಅಲ್ಲಿ ನೋಡಿದ್ರೆ 115-16 ರೂಪಾಯಿ ಗ್ಯಾಸು, ಇಲ್ಲಿ ಮಾತ್ರ 89 ರೂಪಾಯಿನೇ ಇರೋದು ಗ್ಯಾಸು. ಇದಕ್ಕೋಸ್ಕರ 10 ರೂಪಾಯಿ ಕಮ್ಮಿ ಆಗ್ತಾ ಇದೆ ಅಂತ 2 ಕಿಲೋಮೀಟ್ರ್ವರೆಗೂ ಲೈನ್ ಹೋಗ್ತಾ ಇದೆ. ಇಲ್ಲಿಂದ 10 ರೂಪಾಯಿ ಕಮ್ಮಿ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ? LPG ಸಿಗ್ತಾ ಇದೆ, CNG ಸಿಗ್ತಾ ಇದೆ, ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ, LPG ಏನಕ್ಕೆ ಸಿಗ್ತಾ ಇಲ್ಲ? ಈಗ ಅದು ಕಳೆದ ನೀವು ಒಂದು ವಾರ ಹಿಂದೆ ನೋಡ್ರೆ ಅದು ಸಿಗ್ತಾ ಇರಲಿಲ್ಲ. ಬಟ್ ಈಗ 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 ಸಿಗ್ತಾ ಇರೋವಂಥದ್ದು ಒಂದಾದರೆ ವೇಟಿಂಗ್ ಮಾಡಿ 1-2 ಅವರ್ ವೇಟಿಂಗ್ ಮಾಡಿ ನಾವು ಹಾಕ್ಸ್ಕೊಬೇಕು. ಇಲ್ಲ ಅಂದರೆ ಒಂದು 10 ನಿಮಿಷ ಆದರೂ ಲೇಟ್ ಆದರೂ ಗ್ಯಾಸು ಸಿಗ್ತಾ ಇಲ್ಲ. ಪರವಾಗಿಲ್ಲ, ದೇವ್ರ ಕೃಪೆ, ಸ್ವಲ್ಪ ದೇವ್ರ ಕೃಪೆ ಇದೆ. ಎಸ್ ಶರ್ಮಿತಾ, ಅಂದರೆ ಈಗ ಅಂದರೆ ಪೂರ್ತಿ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಬಟ್ ವೇಟ್ ಮಾಡಬೇಕು, ಇರೋದ್ರಲ್ಲಿ ಹಾಕ್ಸ್ಕೊಂಡು ಹೋಗಬೇಕು. ಕೆಲವೊಂದು ಬಂಕ್ಗಳಲ್ಲಿ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಕೆಲ ಬಂಕ್ಗಳ ಸ್ಟಾಕ್ ಏನಿದೆ ಅದು ಎಲ್ಲವೂ ಕೂಡ ತುಂಬಿಸ್ಕೊಳ್ತಾ ಇರುವಂಥದ್ದು. ಮತ್ತು ಅದೇ ರೀತಿ ಸಿಬ್ಬಂದಿ ಎನಿ ಟೈಮಲ್ಲಿ ಈಗ ಎಲ್ಲ ಆಟೋಗಳಿಗೆ ಕೂಡ ಗ್ಯಾಸನ್ನು ಹಾಕ್ತಾ ಇರುವಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸದ್ಯ. ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಹುಲಿಕ